ಹಲೋ. ಆಶಾಜಿ ನಮಸ್ಕಾರ. ಇದು ನೀವು ಜಾಬಿನ ಬಗ್ಗೆ ಕೇಳಿದ್ರಿ. ಜಾಬ್ ಯಾವಾಗ ಸಿಗುತ್ತೆ ಏನು ಅಂತ ಹೇಳ್ಕೊಂಡು ಬೇಸಿಕಲಿ ಇದು ನಿಮ್ಮ ಕುಂಡ್ಲಿ, ಲಗ್ನ ಮಕರ ಲಗ್ನ. ಆಮೇಲೆ ಇದು ಕೇತು ಲಗ್ನದಲ್ಲೇ ಇದ್ದಂಗಿದೆ, ಭಾವದಲ್ಲಿ. ಅಂದರೆ ಕೆ ಪಿ ನೋಡಿದ್ರೆ ಲಗ್ನದಲ್ಲೇ ಕೇತು ಇದ್ದಂಗಿದೆ. ಸೊ ಜುಪಿಟರ್ ಎರಡನೇ ಮನೆಯಲ್ಲಿದೆ, ಗುರು ಎರಡನೇ ಮನೆಯಲ್ಲಿದ್ದು ಇದು ಚರ ಸ್ಥಿರ ದ್ವಿಸ್ವಭಾವ, ಚರ ಸ್ಥಿರ ದ್ವಿಸ್ವಭಾವ ಎರಡನೇ ಮನೆ. ಈಗ ಲಗ್ನ ಇದಾದ್ಮೇಲೆ ಬಾಧಕಾಧಿಪತಿನೂ ಶನಿನೇ ಆದಂಗೆ ಆಗುತ್ತೆ. ಬಟ್ ಎನಿಹೌ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋ ಬದಲಿಗೆ ಜಸ್ಟ್ ನಕ್ಷತ್ರ ನಾಡಿ ಪ್ರಕಾರ ನೋಡಿದ್ರೆ ಆರನೇ ಮನೆ ಯಾವುದು? 1 2 3 4 5 6 ಬುಧ. ಬುಧ ನಿಮಗೆ ಕೆಲಸ ಕಾರ್ಯದಾಯಕ ಅಂತ ಅನ್ಬೋದು. 6th ಹೌಸು ಮತ್ತು 7th 8th 9th 6th ಆ್ಯಂಡ್ 9th ಹೌಸ್ ಅಧಿಪತಿ ಎಲ್ಲಿದ್ದಾನೆ? 8th ಹೌಸಲ್ಲಿದ್ದಾನೆ. ಸೊ ಬುಧನ ಆರಾಧನೆ ಮಾಡೋದ್ರಿಂದ ನಿಮಗೆ ಜಾಬ್ ಸಿಗ್ಬೋದು ಅನ್ನೋ ಒಂದು ಇದಿದೆ. ಅದು 6 ಆ್ಯಂಡ್ 8 ಅಂತ ಕರೀತಾರೆ. 8 ಅಂತ ಅಂದರೆ ಗುಪ್ತವಾಗಿರೋದು. ಅಂದರೆ ನೀವು ಈಗ ಡಿಟೆಕ್ಟಿವ್ ಥರದಲ್ಲಿ ಅಥವಾ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಕೆಲಸ ಮಾಡೋ ಥರದ್ರಲ್ಲಿ ಅದು ಸೂರ್ಯನ ನಕ್ಷತ್ರದಲ್ಲಿದೆ. ಈಗ ನಾವು ಸೂರ್ಯನ ನಕ್ಷತ್ರ ಕನ್ಸಿಡರ್ ಮಾಡಿದ್ರೆ ಸೂರ್ಯ ಇದರೊಳಗೆ ಇದ್ದಾನೆ, ಉತ್ತರ ಫಾಲ್ಗುಣಿಯಲ್ಲೇ ಇದ್ದಾನೆ, ಅವನ ನಕ್ಷತ್ರದಲ್ಲೇ ಇದ್ದಾನೆ. ಬೇಸಿಕಲಿ ನಿಮಗೆ ಈಗ ಸದ್ಯಕ್ಕೆ ನಡೀತಾ ಇರೋ ದಶಾ ಕೆ ಪಿ ಕಸ್ಪಲ್ಲಿ ಹೋಗಿ ನೋಡಿದ್ರೆ ಕಸ್ಪಲ್ಲಿ 6ನೇದು ಬುಧನೇ ತೋರಿಸ್ತಾನೆ. ಸೊ ಆಮೇಲೆ 11 ಶನಿ ತೋರಿಸ್ತಾನೆ. ಇದು ಬುಧ ಮತ್ತು ಶನಿ ಆರಾಧನೆ ಮಾಡೋದ್ರಿಂದ ನಿಮಗೆ ಜಾಬು ಬೇಗನೆ ಸಿಗುತ್ತೆ ಅಂತ ನನ್ನ ಒಂದು ಥಿಂಕಿಂಗು. ಆಮೇಲೆ ಕೇತು ಲಗ್ನದಲ್ಲಿದೆ, 7ರಲ್ಲಿ ರಾಹು ಇದೆ. 7ರಲ್ಲಿ ರಾಹು ಇದೆ, ಅದು 7 ಮತ್ತು 8ರಲ್ಲಿ ರಾಹು ಇದ್ದಂಗೆ ಕಾಣುತ್ತೆ ಅದು. ಬಟ್ ಬೇಸಿಕಲಿ ಇಲ್ಲಿ 3 7 10 11 ಮಾರ್ಕ್ಸ್ ಇದೆ. ಎಲ್ಲ ಕಡೆಗೂ 6 8 6 8 ಅಂತ ಇದೆ. 6 ಎಲ್ಲಿ ಸ್ಟ್ರಾಂಗ್ ಆಗಿದೆ ಅದನ್ನ ನೋಡಬೇಕು. 6 ಸ್ಟ್ರಾಂಗ್ ಆಗಿರೋದು ಬುಧನಲ್ಲಿ. ಆದರೆ ಅದು ಅಂದರೆ ಹಿಡನ್ ವರ್ಕ್, ಅಂದರೆ ವರ್ಕ್ ಫ್ರಮ್ ಹೋಮ್ ಥರ ಮಾಡ್ಕೋಬೋದು. ಈ ಥರ ಏನಾದರೂ ಒಂದು ಅಥವಾ ಡಿಟೆಕ್ಟಿವ್ ಆಗಿ ವರ್ಕ್ ಮಾಡ್ಬೋದು. ಈ ಥರ ಎಲ್ಲ ವರ್ಕ್ ಮಾಡ್ಬೋದು. ನೋಡಿ ನಿಮಗೆ ಯಾವುದು ಸೂಟ್ ಆಗುತ್ತೆ ಅಂತ. ಬಟ್ ದಶಾಭುಕ್ತಿಗಳನ್ನು ಕನ್ಸಿಡರ್ ಮಾಡಿದ್ರೆ ಈಗ ನಿಮ್ಮದು ರಾಹು ದಶ ಇದೆ. ರಾಹು ದಶ ರಾಹು ಭುಕ್ತಿ, ಅದರೊಳಗೆ ರಾಹು ದಶ ರಾಹು ಭುಕ್ತಿ ಒಳಗೆ ಸ್ಯಾಟರ್ನ್ ಈಗ ನೋಡಿ ಈ 15th ಮಾರ್ಚ್ ಒಳಗೆ ನಿಮಗೆ ಕೆಲಸ ಸಿಗಬೇಕು. ಎಲ್ಲ ರೀತಿಯಿಂದನೂ ಚೆನ್ನಾಗಿದೆ ಅವಾಗ ಸಿಗಲಿಕ್ಕೆ. ಈಗ ನಾವು ಶನಿದು ನೋಡಿದ್ರೆ 1 2 3 ಅಂತ ಹೇಳುತ್ತೆ. ಆಮೇಲೆ ಇದರೊಳಗೆ 11 ಇದೆ 2ನೇ ಲೈನಲ್ಲಿ, ಅದರ 3ನೇ ಲೈನಲ್ಲಿ 2 12 ಇದೆ, 11 ಇದೆ. ಆಮೇಲೆ ಇದರಲ್ಲಿ ಬುಧನಲ್ಲೂ 6 8 ಇದೆ, 3ನೇ ಲೈನಲ್ಲಿ 11 ಇದೆ. ಸೊ ಈ ರಾಹು ದಶ ರಾಹು ಭುಕ್ತಿ ಶನಿ ಅಂತರ್ಭುಕ್ತಿ ನಡುವೆ ಇದು ಸಿಗಬೇಕು ಅಂತ ನನ್ನ ಭಾವನೆ. ಈಗ ಶನಿ ಆದಮೇಲೆ ನೆಕ್ಸ್ಟ್ ಬರೋದು ಅಕಸ್ಮಾತ್ ಶನಿಯಲ್ಲಿ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ಶನಿ ಆದಮೇಲೆ ನೆಕ್ಸ್ಟ್ ಬರೋದು ಬುಧ. ಡೆಫಿನೆಟ್ಲಿ ಇದು ಮಾರ್ಚಲ್ಲಿ ಸಿಗಲಿಲ್ಲ ಅಂದ್ರೂ ಮುಂದೆ ವಿತಿನ್ ಇದರಲ್ಲಿ ಜುಲೈ ಎಂಡ್ ಒಳಗೆ ಸಿಗುತ್ತೆ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ನಿಮ್ಮದು ಮತ್ತೆ ಬೇರೆ ಲಗ್ನದಲ್ಲಿ ಏನಾದರೂ ನೋಡಿದ್ರೆ ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಇದ್ದಾರೆ, ಅಮಾವಾಸ್ಯೆ ದಿವಸ ಹುಟ್ಟಿರ್ಬೋದು ನೀವು. ಬೇಸಿಕಲಿ ಅಮಾವಾಸ್ಯೆ ದಿವಸನೇ ಹುಟ್ಟಿದಿರಿ, ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದಿರಿ. ಈಗ ನೋಡ್ರಿ ಚಂದ್ರ ಮತ್ತು ಸೂರ್ಯ ಇಬ್ಬರೂ ಉತ್ತರ ಫಾಲ್ಗುಣಿದಲ್ಲಿದ್ದಾರೆ, ಅಂದರೆ ಸೂರ್ಯ ನಕ್ಷತ್ರದಲ್ಲಿದ್ದಾರೆ.
ಗೌರ್ಮೆಂಟ್ ಜಾಬ್ ಟ್ರೈ ಮಾಡಿ, ಗ್ಯಾರಂಟಿ. ಸರ್ ಹೇಳಿರೋದು ಇದೆಯಲ್ಲ, ಸೂರ್ಯ ಅಥವಾ ಚಂದ್ರ ಇಬ್ಬರಲ್ಲಿ ಯಾರೋ ಒಬ್ಬರು ಸೂರ್ಯ ನಕ್ಷತ್ರದಲ್ಲೋ ಅಥವಾ ಚಂದ್ರನ ನಕ್ಷತ್ರದಲ್ಲೋ ಇದ್ದರೆ ಗ್ಯಾರಂಟಿ ಗೌರ್ಮೆಂಟ್ ಜಾಬ್ ಆಗುತ್ತೆ ಅಂತಾರೆ. ನಿಮಗೂ ಗೌರ್ಮೆಂಟ್ ಜಾಬ್ ಆಗೋ ಸಾಧ್ಯತೆಗಳು ಬಹಳ ಚೆನ್ನಾಗಿದೆ. ಸೂರ್ಯನು ಸೂರ್ಯ ನಕ್ಷತ್ರದಲ್ಲಿದ್ದಾನೆ, ಚಂದ್ರನು ಸೂರ್ಯ ನಕ್ಷತ್ರದಲ್ಲಿದ್ದಾನೆ, ಜಾಬ್ ಕಾರಕನಾದ ಬುಧನು ಸೂರ್ಯ ನಕ್ಷತ್ರದಲ್ಲಿದ್ದಾನೆ. ಎಲ್ಲರೂ ಸೂರ್ಯ ನಕ್ಷತ್ರದಲ್ಲಿರೋದಕ್ಕೆ ಡೆಫಿನೆಟ್ಲಿ ಗೌರ್ಮೆಂಟ್ ಜಾಬ್ ಸಿಗೋ ಸಾಧ್ಯತೆ ಇದೆ. ನೋಡೋಣ, ನೀವು ದಯವಿಟ್ಟು ಜಾಬ್ ಸಿಕ್ಕಾದ್ಮೇಲೆ ನನಗೆ ಅಪ್ಡೇಟ್ ಮಾಡಿ. ಮತ್ತೆ ಏನಾದರೂ ಬೇಕಿದ್ದರೆ ಕೇಳಿ. ಥ್ಯಾಂಕ್ ಯು. ಎಲ್ಲ ಒಳ್ಳೆಯದಾಗಲಿ.